ಇದು ಒಂದು ಶಾಪಗ್ರಸ್ತ ರಾಕ್ಷಸ, ಮುಗ್ಧ ಹಳ್ಳಿ ಮತ್ತು ಒಂದು ಭಯಾನಕ ರಹಸ್ಯದ ಕಥೆ. ಬನ್ನಿ ನೋಡೋಣ. ಒಂದು ಶಾಪದಿಂದಾಗಿ ರಾಕ್ಷಸನೊಬ್ಬ ತನ್ನ ಶಕ್ತಿ ಮತ್ತು ಯೌವನವನ್ನೆಲ್ಲ ಕಳೆದುಕೊಂಡಿರ್ತಾನೆ. ಅದನ್ನು ಮತ್ತೆ ಪಡೆಯೋಕೆ ಹೊರಡುತ್ತಾನೆ. ಆದರೆ ಅವನ ಗುರುವಿನ ಶಾಪಕ್ಕೆ ಒಂದು ಭಯಾನಕ ಕಂಡೀಷನ್ ಇತ್ತು. ಅದೇನಂದ್ರೆ 100 ಜನರನ್ನು ಬಲಿ ಕೊಡ್ಬೇಕಿತ್ತು. ಅವನ ಪ್ಲಾನ್ ತುಂಬಾ ಸಿಂಪಲ್ ಆದ್ರೂ ಅಷ್ಟೇ ಕ್ರೂರವಾಗಿತ್ತು. ಜನರ ದಯೆಯನ್ನೇ ಬಂಡವಾಳ ಮಾಡ್ಕೊಳ್ಳೋದಾಗಿತ್ತು. ನೋಡೋಣ ಏನಾಗುತ್ತೆ ಅಂತ. ಅದಕ್ಕೋಸ್ಕರ ಒಬ್ಬ ವಯಸ್ಸಾದ ಬಾಬಾ ವೇಷ ಹಾಕಿ ಒಂದು ಹಳ್ಳಿಯನ್ನ ಟಾರ್ಗೆಟ್ ಮಾಡ್ತಾನೆ. ತಾನೊಬ್ಬ ಅನಾಥ ಅಂತ ಹೇಳ್ಕೊಳ್ತಾನೆ. ಅವನ ಕತೆ ಕೇಳಿ ಪಾಪದ ಹಳ್ಳಿಯೋರು ಅವನಿಗೆ ಒಂದು ಗುಡಿಸಲು ಕಟ್ಟಿ ಊಟದ ವ್ಯವಸ್ಥೆ ಮಾಡ್ತೀವಿ ಅಂತ ಮಾತ್ಕೊಡ್ತಾರೆ. ಆದ್ರೆ ಈ ಕೃತಜ್ಞತೆಯ ಮುಖವಾಡದ ಹಿಂದೆ ರಾಕ್ಷಸನ ನಿಜವಾದ ಭಯಾನಕ ಉದ್ದೇಶನೇ ಬೇರೆ ಇತ್ತು. ಪ್ಲಾನ್ ಶುರುವಾಯ್ತು. ಮೊದಲ ಹಳಿಗ ರಾಕ್ಷಸನ ಮೊದಲ ಮೇಕೆಯಾಗಿ ಬದಲಾಗಿ ಯಾವುದೇ ಸುಳಿವೆ ಇಲ್ಲದೆ ಮಾಯವಾದ. ಕಾಣೆಯಾಗೋರ ಸಂಖ್ಯೆ ಹೆಚ್ಚಾಗ್ತಾನೇ ಇತ್ತು. ಆ ಮುದುಕನ್ನ ಭೇಟಿಯಾದ್ಮೇಲೆ ಚಕ್ರು ಕೂಡ ಮುಂದಿನ ಟಾರ್ಗೆಟ್ ಆದ. ಅಷ್ಟೇ ಅಲ್ಲ, ಹಳ್ಳಿಯ ಸರಪಂಚ್ ಕೂಡ ಬಾಬಾಗೆ ಕುಡಿಯೋಕ್ ನೀರ್ ಕೊಟ್ಮೇಲೆ ಕಾಣೆಯಾಡ್ಬಿಟ್ಟ. ಇಡೀ ಹಳ್ಳಿಯಲ್ಲಿ ಭಯದ ವಾತಾವರಣ. ಈ ವಿಚಿತ್ರ ಘಟನೆಗಳಿಂದ ಉಳಿದ ಹಳ್ಳಿಯವರೆಲ್ಲ ಗೊಂದಲಕ್ಕೆ ಒಳಗಾಗಿದ್ರು. ಆದ್ರೆ ಕಮಲನ್ನೋ ಹಳ್ಳಿಗನಿಗೆ ಮಾತ್ರ ಆ ಬಾಬಾನ ರಾತ್ರಿ ಹೊತ್ತಿನ ವಿಚಿತ್ರ ನಡವಳಿಕೆ ನೋಡಿ ಅನುಮಾನ ಶುರುವಾಯ್ತು. ಬಾಬಾನನ್ನ ನೋಡೋಕ್ ಹೋದಾಗ ಕಮಲ್ಗೆ ಹಿಂದೆಂದೂ ನೋಡಿರದ ದೊಡ್ಡ ಮೇಕೆಗಳ ಹಿಂಡು ಕಂಡು ಶಾಕ್ ಆಗುತ್ತೆ. ಬಾಬಾದಕ್ಕೊಂದು ಸುಲಭದ ಕಾರಣ ಕೊಡ್ತಾನೆ. ಆದ್ರೆ ಅವನನ್ನ ಭೇಟಿಯಾದ ಇನ್ನೊಬ್ಬ ಹಳ್ಳಿಗನೂ ಮಾಯ ಆಗ್ತಾನೆ. ಕಮಲ್ಗೆ ಈಗ ಎಲ್ಲವೂ ಸ್ಪಷ್ಟವಾಗಿತ್ತು. ಈ ಬಾಬಾ ಬಂದಾಗಿಂದ್ಲೇ ಹಳ್ಳಿಯಲ್ಲಿ ಎಲ್ಲವೂ ಸರಿಯಿಲ್ಲ ಅಂತ ಗೊತ್ತಾಯ್ತು. ಅದೇ ಅನುಮಾನದ ಮೇಲೆ ಕಮಲ್ ಆ ರಾತ್ರಿ ಕತ್ತಲಲ್ಲಿ ಆ ಬಾಬಾನನ್ನ ಸೀಕ್ರೆಟಾಗಿ ಫಾಲೋ ಮಾಡ್ತಾನೆ. ಅಲ್ಲಿ ಬಚ್ಚಿಟ್ಕೊಂಡಿದ್ದ ಕಮಲ್ಗೆ ರಾಕ್ಷಸನ ನಿಜವಾದ ಗುರಿ ಏನು ಅಂತ ಅವನ ಬಾಯಿಂದಲೇ ಕೇಳಿ ತಿಳಿಯುತ್ತೆ. ಆವಾಗ ತಿಳಿಯುತ್ತೆ ಆ ಭಯಾನಕ ಸತ್ಯ. ಆ ಮೇಕೆಗಳು ಬೇರೆ ಯಾರೂ ಅಲ್ಲ, ಕಾಣೆಯಾದ ಹಳ್ಳಿಯವರೇ ಆಗಿದ್ರು. ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡದೆ ಕಮಲ್ ಓಡಿ ಹೋಗಿ ಉಳಿದ ಹಳ್ಳಿಗರಿಗೆ ಬಾಬಾನ ನಿಜ ಬಣ್ಣ ಬಯಲು ಮಾಡ್ತಾನೆ. ಈಗ ಸತ್ಯ ತಿಳಿದ ಹಳ್ಳಿಯವರು ತಮ್ಮವರನ್ನ ಉಳಿಸ್ಕೊಳ್ಳೋಕೆ ಅವನ ವಿರುದ್ಧನೇ ತಿರುಗಿ ಬೀಳೋಕೆ ನಿರ್ಧಾರ ಮಾಡ್ತಾರೆ. ಎಲ್ಲರೂ ಒಟ್ಟಾಗಿ ಬಾವಿಯ ಹತ್ರ ರಾಕ್ಷಸನ ಮೇಲೆ ದಾಳಿ ಮಾಡಿ ಆ ದುಷ್ಟಶಕ್ತಿಯನ್ನ ಎದುರಿಸುತ್ತಾರೆ. ಕೊನೆಗೆ ಎಲ್ಲರೂ ಸೇರಿ ರಾಕ್ಷಸನನ್ನ ಅದೇ ಬಾವಿಗೆ ತಳ್ಳಿಬಿಡ್ತಾರೆ. ಅವರಿಗೋಸ್ಕರ ತೋಡಿದ ಹಳ್ಳಕ್ಕೆ ಅವನೇ ಬಿದ್ದ. ಅವರ ಧೈರ್ಯದಿಂದ ಶಾಪ ಮುರಿಯಿತು ಮತ್ತು ಇಡೀ ಹಳ್ಳಿ ಮತ್ತೊಮ್ಮೆ ಸೇಫ್ ಆಯ್ತು. ಕಮಲ್ ಹೀಯೋ ಆದ. ಈ ಕಥೆ ಒಂದು ಪ್ರಶ್ನೆಯನ್ನ ಕೇಳುತ್ತೆ. ಸ್ನೇಹದ ಮುಖವಾಡ ಹಾಕಿರೋ ರಾಕ್ಷಸರನ್ನ ಗುರ್ತಿಸೋದು ಹೇಗೆ? ಯಾರನ್ನ ನಂಬೋದು?